ಪ್ಲೀಸ್ ಸ್ಟಾಪ್ ಮಾಡಿ ಕಾವ್ಯ ಅವ್ರ ಬಗ್ಗೆ ಕೇಳೋದಕ್ಕೆ ಎವ್ರಿ ವಿಡಿಯೋದಲ್ಲಿ. ಕಾವ್ಯ ಅವರು ತುಂಬಾನೇ ಒಂದು ಸಕ್ಸಸ್ಫುಲ್ ಮತ್ತೆ ಪಬ್ಲಿಕ್ ಫಿಗರ್ ಕೂಡ ಆಗಿದ್ದಾರೆ ಆಫ್ಟರ್ ಬಿಗ್ ಬಾಸ್. ನಂಗೆ ಗೊತ್ತು ನಾನೇನಾದ್ರು ಕಾವ್ಯ ಅವ್ರ ವಿಡಿಯೋ ಮಾಡಿದ್ರೆ ತುಂಬಾ ವ್ಯೂಸ್ ಬರುತ್ತಂತ. ಇವಾಗ ರೈಟ್ ಟೈಮ್ ಅಲ್ಲ ನನ್ನ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಲೈಫ್ ಬಗ್ಗೆ ಮಾತಾಡೋದಕ್ಕೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ಅದಕ್ಕಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇವತ್ತು ನಾನು ಆನೆಸ್ಟ್ ಆಗಿ ನನ್ನ ಮನಸ್ಸಲ್ಲಿ ಏನಿದೆ ಅಂದ್ಬಿಟ್ಟು ಮಾತಾಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಆಫ್ ಆಲ್, ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಆಗಿದ್ದೀರೋ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಸೊ ಪ್ರತಿಯೊಬ್ಬರಿಗೂ ನಾನು ತುಂಬಾನೇ ಥ್ಯಾಂಕ್ ಯು ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ಹಾಗೆ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಬೆಳೆಸೋಣ. ನನ್ಗೆ ಗೊತ್ತು ತುಂಬಾ ಜನ ಸಬ್ಸ್ಕ್ರೈಬ್ ಆಗಿರೋದೇ ಬಿಗ್ ಬಾಸ್ ಕಾವ್ಯ ಅವರು ನನ್ನ ವಿಡಿಯೋದಲ್ಲಿ ಇದ್ದಾರೆ ಅಂತ. ಸೊ ಅದಕ್ಕಂತ ತುಂಬಾ ಜನ ನೋಡಿದ್ದೀರಾ, ತುಂಬಾ ಜನ ಸಪೋರ್ಟ್ ಕೂಡ ಮಾಡಿದ್ದೀರಾ. ಸೊ ಎಲ್ರಿಗೂ ತುಂಬಾನೇ ಒಂದು ರೆಸ್ಪೆಕ್ಟ್ ಇದೆ. ನಾನು ಪ್ರತಿ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ದಾಗಿಲ್ಲ ನನ್ನ ಕಮೆಂಟ್ಸ್ ಬರೋದೆ, ಕಾವ್ಯ ಅವ್ರ ಜೊತೆ ಒಂದು ಬ್ಲಾಗ್ ಮಾಡಿ, ಇಲ್ಲ ಕಾವ್ಯ ಅವ್ರ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಮಾಡಿ, ಅವ್ರ ಹೋಮ್ ಟೂರ್ ಮಾಡಿ ಅಂದ್ಬಿಟ್ಟು ಕಮೆಂಟ್ಸ್ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ಕೆಲವೊಂದು ವಿಷಯ ಮಾತಾಡೋದಿದೆ. ಕಾವ್ಯ ಅವರು ತುಂಬಾನೇ ಒಂದು ಸಕ್ಸಸ್ಫುಲ್ ಮತ್ತೆ ಪಬ್ಲಿಕ್ ಫಿಗರ್ ಕೂಡ ಆಗಿದ್ದಾರೆ ಆಫ್ಟರ್ ಬಿಗ್ ಬಾಸ್. ಇವಾಗ ಅವರು ತುಂಬಾನೇ ಪ್ಯಾಕ್ ಶೆಡ್ಯೂಲ್ ಅಲ್ಲಿ ಇರ್ತಾರೆ. ಪ್ರೊಫೆಷನಲ್ ಕಮಿಟ್ಮೆಂಟ್ಸ್ ಇರುತ್ತೆ, ಈವೆಂಟ್ಸ್ ಇರುತ್ತೆ, ಶೂಟ್ಸ್ ಇರುತ್ತೆ, ಮತ್ತೆ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇದೆಲ್ಲ ನೋಡಿದ್ರೆ ನಾನೊಬ್ಬ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್, 1800 ಸಬ್ಸ್ಕ್ರೈಬರ್ಸ್ ಇರೋನು. ರಿಯಲಿಸ್ಟಿಕ್ ಆಗಿ ನೋಡಿದ್ರೆ ನಾನು ಅವ್ರಿಗೆ ನನ್ನ ಬ್ಲಾಗ್ ಅಲ್ಲಿ ಬನ್ನಿ 2 hours ಸ್ಪೆಂಡ್ ಮಾಡಿ ಅಂತ ಹೇಳೋ ಪರಿಸ್ಥಿತಿಲಂತೂ ಇಲ್ಲ. ನಿಮ್ ಸಪೋರ್ಟ್ ಇಂದ ನನ್ನ ಚಾನಲ್ ನೆಕ್ಸ್ಟ್ ಲೆವೆಲ್ ಗ್ರೋ ಆದ್ರೆ, ಎಕ್ಸಾಂಪಲ್ 20K ಸಬ್ಸ್ಕ್ರೈಬರ್ಸ್ ಅಥವಾ 50K ಸಬ್ಸ್ಕ್ರೈಬರ್ಸ್ ಆದ್ರೆ ನ್ಯಾಚುರಲಿ ನೋಟಿಸ್ ಮಾಡ್ತಾರೆ ಇಂಡಸ್ಟ್ರಿ ಇರೋರು. ಹಾಗೆ ಕೊಲಾಬ್ರೇಷನ್ ಕೂಡ ಈಸಿ ಆಗುತ್ತೆ. ನಾನು ಜಾಸ್ತಿ ಇವಾಗ ಫೋಕಸ್ ಮಾಡ್ತಿರೋದು ನನ್ನ ಓನ್ ಕಂಟೆಂಟ್ ಮತ್ತೆ ಫೋಕಸ್ ಇಂದ ನಾನು ಗ್ರೋ ಆಗೋದು. ತುಂಬಾ ಜನ ಗೊತ್ತಿದೆ ನಾನು IT ಕಂಪ್ನಿ ಕೆಲಸ ಮಾಡ್ತೀನಿ ಅಂತ. ಸೊ ಎವ್ರಿ ಡೇ ನಾನು 10 hours ನಾನು IT ಕಂಪ್ನಿ ಕೆಲಸ ಮಾಡಬೇಕು. ಅದು ನನ್ನ ಫುಲ್ ಟೈಮ್ ಜಾಬ್ ಆದ್ಮೇಲೆ ನಾನು ವಿಡಿಯೋ ಮಾಡೋದಿರ್ಬೋದು, ಎಡಿಟಿಂಗ್ ಇರ್ಬೋದು, ಮತ್ತೆ ಸ್ಕ್ರಿಪ್ಟ್ ಬರೆಯೋದಿರ್ಬೋದು, ಏನೇ ಇದ್ರು ನಾನು ಜಾಬ್ ಆದ್ಮೇಲೆ ಇವೆಲ್ಲ ಮಾಡ್ತೀನಿ. ಡೇ ಬೈ ಡೇ ಇನ್ನೂ ಜಾಸ್ತಿ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂದ್ಬಿಟ್ಟು ಟ್ರೈ ಮಾಡ್ತಾನೆ ಇದ್ದೀನಿ. ನನಗೆ ವ್ಯೂಸ್ ಬರುತ್ತೆ ಅಂದ್ಬಿಟ್ಟು ನಾನು ಯಾವುದೇ ಕಾಂಟ್ರವರ್ಸಿಸ್ ಇರ್ಬೋದು, ಇಲ್ಲಾಂದ್ರೆ ಯಾರೇ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವರಿಂದ ನಾನು ಯಾವತ್ತೂ ಹೋಗಿಲ್ಲ. ಸೊ ನನ್ನ ಓನ್ ಕಂಟೆಂಟ್, ನನ್ನ ಓನ್ ಎಫರ್ಟ್ ಇಂದನೇ ನಾನು ಇಲ್ಲಿ ತನಕ ಬಂದಿರೋದು. ಇನ್ನು ಮುಂದೆ ಕೂಡ ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡ್ತೀನಿ. ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ಕೊಲಾಬ್ರೇಷನ್ಸ್ ಆಗ್ಬೇಕಂದ್ರೂ ಸಿಕ್ಕಾಪಟ್ಟೆ ಕಷ್ಟ ಇದೆ ಗಾಯ್ಸ್, ಸೀರಿಯಸ್ಲಿ ಕಷ್ಟ ಇದೆ. ಎಕ್ಸಾಂಪಲ್ ನನಗೆ ಇವಾಗ 1800 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಕರೆಕ್ಟಾ? ನನ್ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರು ಇರ್ತಾರಲ್ಲ, ಅವ್ರಿಗೇನಾದ್ರು ನಾನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನನ್ನ ಜೊತೆ ಕೊಲಾಬ್ರೇಷನ್ ಮಾಡ್ತೀರಾ ಅಂದ್ರೆ ರೆಸ್ಪಾಂಡ್ ಕೂಡ ಮಾಡಲ್ಲ. ಏನಕ್ಕೆ ಹೇಳಿ? ನನ್ಗಿಂತ ಕಡಿಮೆ ಇದೆ ಇವನ್ಗೆ ಸಬ್ಸ್ಕ್ರೈಬರ್ಸ್, ಯಾಕೆ ನಾನು ಇವನ್ಗೆ ಹೆಲ್ಪ್ ಮಾಡಬೇಕು? ಈ ಒಂದು ಪಾಯಿಂಟ್ ಎಲ್ಲ ಯೂಟ್ಯೂಬರ್ಸ್ ತಲೆಲ್ಲೂ ಇದ್ದೇ ಇರುತ್ತೆ. ಇದೆಲ್ಲ ನೋಡ್ಬಿಟ್ಟೆ ನನ್ನ ಫೋಕಸ್ ಬರೀರೋದು, ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡೋದು, ಎವ್ರಿ ಡೇ ಇನ್ನೂ ಇಂಪ್ರೂವ್ ಆಗೋದು. ನಿಮ್ ಸಪೋರ್ಟ್ ಇಂದ ಒಂದು ಜೆನ್ಯೂನ್ ಕಮ್ಯುನಿಟಿ ಬಿಲ್ಡ್ ಮಾಡಬೇಕು ಗೈಸ್. ಇನ್ನೊಂದು ವಿಷಯ ಇದೆ ಹೇಳೋದು. ಸೊ ತುಂಬಾ ಜನ ಕಮೆಂಟ್ಸ್ ಹಾಕಿದ್ದೀರಾ, ಕಾವ್ಯ ಅವ್ರ ಮನೆಗೆ ರೆಗ್ಯುಲರ್ ಆಗಿ ಹೋಗಿ ಅವ್ರ ಜೊತೆ ಮಾತಾಡಿ ಹೋಮ್ ಟೂರ್ ಮಾಡಿಸಿ ಅಂತ. ನೀವು ನನ್ನ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೋಗ್ಬಿಟ್ಟು ಅವ್ರಿಗೆ ಕೇಳೋಕ್ಕಾಗಲ್ಲ, ನಾನು ಹೋಮ್ ಟೂರ್ ಮಾಡಬೇಕು, ಕಂಟೆಂಟ್ ಆಪರ್ಚುನಿಟಿ ಕೊಡಿ ಅಂತ. ನಾನು ಏನಾದರೂ ಈ ಥರ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ, ಆ ರೆಸ್ಪೆಕ್ಟ್ ಕಳ್ಕೊಬಿಡ್ತೀವಿ. ನಾನೇನು ವೀಡಿಯೋಸ್ ಮಾಡೋದೇ ಇಲ್ಲ ಅಂತಲ್ಲ, ಅಫ್ಕೋರ್ಸ್ ಮಾಡ್ತೀನಿ. ಏನಾದರೂ ಫಂಕ್ಷನಲ್ ಗ್ಯಾದರಿಂಗ್ ಇರ್ಬೋದು, ಇಲ್ಲ ಒಕೇಶನಲಿ ಮೀಟಪ್ ಇರ್ಬೋದು. ಇಫ್ ಐ ಆಮ್ ಇನ್ವೈಟೆಡ್, ನನ್ಗೆ ಇನ್ವೈಟ್ ಮಾಡಿದ್ರೆ ಅಫ್ಕೋರ್ಸ್ ನಾನು ವಿಡಿಯೋಸ್ ಕ್ಯಾಪ್ಚರ್ ಮಾಡ್ತೀನಿ, ಅಪ್ಲೋಡ್ ಕೂಡ ಮಾಡ್ತೀನಿ. ಇದು ಯಾವಾಗಲೂ ನ್ಯಾಚುರಲಿ ಆಗಬೇಕು, ಫೋರ್ಸ್ಫುಲಿ ಆಗಬಾರ್ದು. ನಂಗೆ ಗೊತ್ತು ನಾನೇನಾದ್ರು ಕಾವ್ಯ ಅವ್ರ ವಿಡಿಯೋ ಮಾಡಿದ್ರೆ ತುಂಬಾ ವ್ಯೂಸ್ ಬರುತ್ತಂತ. ಬಟ್ ನಾನು ಮಾಡೋದಕ್ಕೆ ಜನರು ಸಪೋರ್ಟ್ ಮಾಡಬೇಕು. ನನ್ನ ಹಾರ್ಡ್ ವರ್ಕ್ ಇರ್ಬೋದು, ನನ್ನ ಟ್ಯಾಲೆಂಟ್ ಇರ್ಬೋದು, ನನ್ನ ಕಂಟೆಂಟ್ ಇರ್ಬೋದು, ಇದು ತುಂಬಾ ಇಂಪಾರ್ಟೆಂಟ್ ನನಗೆ ಲಾಂಗ್ ರನ್ಗೆ. ನನ್ನ ಪರ್ಸನಲ್ ಲೈಫ್ ಇರ್ಬೋದು, ಪ್ರೊಫೆಷನಲ್ ಲೈಫ್ ಇರ್ಬೋದು, ಅದರದೇ ಆದ ಒಂದು ಸ್ಟ್ರಗಲ್ ಇದೆ. ಇವಾಗ ರೈಟ್ ಟೈಮ್ ಅಲ್ಲ ನನ್ನ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಲೈಫ್ ಬಗ್ಗೆ ಮಾತಾಡೋದಕ್ಕೆ. ನನ್ನ ಲೈಫ್ ಮುಂದೆ ತಗೊಂಡು ಹೋಗೋಕೆ ಅದ್ರ ಮೇಲೆ ಮಾತ್ರ ಜಾಸ್ತಿ ನಾನು ಫೋಕಸ್ ಮಾಡ್ತಾ ಇರೋದು. ನನ್ನ ಡ್ರೀಮ್ ಇರೋದು ಒಂದು ಫ್ಯಾಮಿಲಿ ಬಿಲ್ಡ್ ಮಾಡಬೇಕು. ಸೊ ಒಂದು ಪಾಸಿಟಿವ್ ಕಮ್ಯುನಿಟಿ ಇರಬೇಕು. ನನ್ನ ಲೈಫ್ ಜರ್ನಿ ಏನಿದೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು. ಸೊ ನಿಮ್ಮ ಸಪೋರ್ಟ್ ಇದಕ್ಕೆ ಬೇಕೇ ಬೇಕು. ನನ್ನ ಡ್ರೀಮ್ ಅಚೀವ್ ಆಗಬೇಕಂದ್ರೆ ಎಲ್ರಿಗೂ ಒಂದು ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಕಂಟೆಂಟ್ ಕ್ರಿಯೇಷನ್. ಹಾಗೆ ಪ್ಲೀಸ್ ಸ್ಟಾಪ್ ಮಾಡಿ ಕಾವ್ಯ ಅವ್ರ ಬಗ್ಗೆ ಕೇಳೋದಕ್ಕೆ ಎವ್ರಿ ವಿಡಿಯೋದಲ್ಲಿ. ಸೊ ನನ್ನ ಒಂದು ಚಾನಲ್, ನನ್ನ ಒಂದು ಕಮ್ಯುನಿಟಿ ಗ್ರೋ ಆಗಬೇಕು. ತುಂಬಾ ದಿನದಿಂದ ಈ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ಬಿಟ್ಟು ತಲೆಲ್ಲೇ ಓಡ್ತಾ ಇತ್ತು. ಸೊ ಹೇಗೆ ಮಾತಾಡಬೇಕು, ಯಾವ ತರ ಮಾತಾಡ್ಬೇಕಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕಂತಾನೆ ಟೈಮ್ ತಗೊಂಡು ಈ ವಿಡಿಯೋ ಮಾಡ್ತಿರೋದು. ನನ್ನ ಇಂಟೆನ್ಷನ್ ಬಂದು ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ನಿಮ್ಗೇನಾದ್ರೂ ಹರ್ಟ್ ಆಗಿದೆ ಐ ಆಮ್ ರಿಯಲಿ ಸಾರಿ, ಅದಕ್ಕೆ ಕ್ಷಮೆ ಕೇಳ್ತೀನಿ. ಕೊನೆಯದಾಗಿ ಹೇಳೋದಾದ್ರೆ, ಈ ಕಮ್ಯುನಿಟಿ ಇನ್ನೂ ಜಾಸ್ತಿ ಗ್ರೋ ಆಗಲಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನನ್ನ ಕಂಟೆಂಟ್ಗೆ ನೀವು ಸಪೋರ್ಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.